ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಜಿದ್ದಿನ ಕದನ ಏರ್ಪಟ್ಟಿದೆ. 7 ಕ್ಷೇತ್ರಗಳ ಪಾರುಪತ್ಯಕ್ಕೆ ಅತಿರಥರ ಮೆಗಾ ಫೈಟ್ ಶುರುವಾಗಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. 7 ಕ್ಷೇತ್ರಗಳ ಗೆಲುವಿಗಾಗಿ ಪಿಕೆಪಿಎಸ್ ನಿರ್ದೇಶಕರ ಓಲೈಕೆ ಶುರುವಾಗುತ್ತೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ ನಿರ್ದೇಶಕರು ಎಲ್ಲರೂ ಕೂಡ ರೆಸಾರ್ಟ್ ಶಿಫ್ಟ್ ಆಗ್ತಿದ್ದಾರೆ. ಎಲ್ಲ ನಿರ್ದೇಶಕರಿಗೆ ಗೋವಾ, ಮಹಾರಾಷ್ಟ್ರ ಪ್ರವಾಸ. 2 ಲಕ್ಸುರಿ ವಾಹನಗಳು ಸಿದ್ಧಗೊಂಡಿದೆ. 19ನೇ ತಾರೀಕು ನಡೆಯಲಿರುವಂತಹ ಮತದಾನಕ್ಕೆ ಇವರೆಲ್ಲರೂ ನೇರವಾಗಿ ಹಾಜರಾಗ್ತಾರೆ. ಅಡ್ಡ ಮತದಾನ ತಡೆಯುವ ಸಲುವಾಗಿ ನಿರ್ದೇಶಕರಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆ. ಆಪರೇಷನ್ ತಡೆಯುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ನ ರಣತಂತ್ರ ಇದೆ. ರೆಸಾರ್ಟ್ ಪಾಲಿಟಿಕ್ಸ್. ಕತ್ತಿ ಮತ್ತು ಸವದಿ ಬಣಕ್ಕೆ ಪ್ರತಿಷ್ಠೆಯ ಕಣವಾಗಿರುವಂತಹ ಡಿಸಿಸಿ ಚುನಾವಣೆ. ಇನ್ನು ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಜಿದ್ದಿನ ಕದನ ಏರ್ಪಟ್ಟಿದೆ. 7 ಕ್ಷೇತ್ರಗಳ ಪಾರುಪತ್ಯಕ್ಕೆ ಅತಿರಥರ ಮೆಗಾ ಫೈಟ್ ಶುರುವಾಗಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. 7 ಕ್ಷೇತ್ರಗಳ ಗೆಲುವಿಗಾಗಿ ಪಿಕೆಪಿಎಸ್ ನಿರ್ದೇಶಕರ ಓಲೈಕೆ ಶುರುವಾಗುತ್ತೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ ನಿರ್ದೇಶಕರು ಎಲ್ಲರೂ ಕೂಡ ರೆಸಾರ್ಟ್ ಶಿಫ್ಟ್ ಆಗ್ತಿದ್ದಾರೆ. ಎಲ್ಲ ನಿರ್ದೇಶಕರಿಗೆ ಗೋವಾ, ಮಹಾರಾಷ್ಟ್ರ ಪ್ರವಾಸ. 2 ಲಕ್ಸುರಿ ವಾಹನಗಳು ಸಿದ್ಧಗೊಂಡಿದೆ. 19ನೇ ತಾರೀಕು ನಡೆಯಲಿರುವಂತಹ ಮತದಾನಕ್ಕೆ ಇವರೆಲ್ಲರೂ ನೇರವಾಗಿ ಹಾಜರಾಗ್ತಾರೆ. ಅಡ್ಡ ಮತದಾನ ತಡೆಯುವ ಸಲುವಾಗಿ ನಿರ್ದೇಶಕರಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆ. ಆಪರೇಷನ್ ತಡೆಯುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ನ ರಣತಂತ್ರ ಇದೆ. ರೆಸಾರ್ಟ್ ಪಾಲಿಟಿಕ್ಸ್. ಕತ್ತಿ ಮತ್ತು ಸವದಿ ಬಣಕ್ಕೆ ಪ್ರತಿಷ್ಠೆಯ ಕಣವಾಗಿರುವಂತಹ ಡಿಸಿಸಿ ಚುನಾವಣೆ. ಇನ್ನು ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಜಿದ್ದಿನ ಕದನ ಏರ್ಪಟ್ಟಿದೆ. 7 ಕ್ಷೇತ್ರಗಳ ಪಾರುಪತ್ಯಕ್ಕೆ ಅತಿರಥರ ಮೆಗಾ ಫೈಟ್ ಶುರುವಾಗಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. 7 ಕ್ಷೇತ್ರಗಳ ಗೆಲುವಿಗಾಗಿ ಪಿಕೆಪಿಎಸ್ ನಿರ್ದೇಶಕರ ಓಲೈಕೆ ಶುರುವಾಗುತ್ತೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ ನಿರ್ದೇಶಕರು ಎಲ್ಲರೂ ಕೂಡ ರೆಸಾರ್ಟ್ ಶಿಫ್ಟ್ ಆಗ್ತಿದ್ದಾರೆ. ಎಲ್ಲ ನಿರ್ದೇಶಕರಿಗೆ ಗೋವಾ, ಮಹಾರಾಷ್ಟ್ರ ಪ್ರವಾಸ. 2 ಲಕ್ಸುರಿ ವಾಹನಗಳು ಸಿದ್ಧಗೊಂಡಿದೆ. 19ನೇ ತಾರೀಕು ನಡೆಯಲಿರುವಂತಹ ಮತದಾನಕ್ಕೆ ಇವರೆಲ್ಲರೂ ನೇರವಾಗಿ ಹಾಜರಾಗ್ತಾರೆ. ಅಡ್ಡ ಮತದಾನ ತಡೆಯುವ ಸಲುವಾಗಿ ನಿರ್ದೇಶಕರಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆ. ಆಪರೇಷನ್ ತಡೆಯುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ನ ರಣತಂತ್ರ ಇದೆ. ರೆಸಾರ್ಟ್ ಪಾಲಿಟಿಕ್ಸ್. ಕತ್ತಿ ಮತ್ತು ಸವದಿ ಬಣಕ್ಕೆ ಪ್ರತಿಷ್ಠೆಯ ಕಣವಾಗಿರುವಂತಹ ಡಿಸಿಸಿ ಚುನಾವಣೆ. ಇನ್ನು ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಜಿದ್ದಿನ ಕದನ ಏರ್ಪಟ್ಟಿದೆ. 7 ಕ್ಷೇತ್ರಗಳ ಪಾರುಪತ್ಯಕ್ಕೆ ಅತಿರಥರ ಮೆಗಾ ಫೈಟ್ ಶುರುವಾಗಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. 7 ಕ್ಷೇತ್ರಗಳ ಗೆಲುವಿಗಾಗಿ ಪಿಕೆಪಿಎಸ್ ನಿರ್ದೇಶಕರ ಓಲೈಕೆ ಶುರುವಾಗುತ್ತೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ ನಿರ್ದೇಶಕರು ಎಲ್ಲರೂ ಕೂಡ ರೆಸಾರ್ಟ್ ಶಿಫ್ಟ್ ಆಗ್ತಿದ್ದಾರೆ. ಎಲ್ಲ ನಿರ್ದೇಶಕರಿಗೆ ಗೋವಾ, ಮಹಾರಾಷ್ಟ್ರ ಪ್ರವಾಸ. 2 ಲಕ್ಸುರಿ ವಾಹನಗಳು ಸಿದ್ಧಗೊಂಡಿದೆ. 19ನೇ ತಾರೀಕು ನಡೆಯಲಿರುವಂತಹ ಮತದಾನಕ್ಕೆ ಇವರೆಲ್ಲರೂ ನೇರವಾಗಿ ಹಾಜರಾಗ್ತಾರೆ. ಅಡ್ಡ ಮತದಾನ ತಡೆಯುವ ಸಲುವಾಗಿ ನಿರ್ದೇಶಕರಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆ. ಆಪರೇಷನ್ ತಡೆಯುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ನ ರಣತಂತ್ರ ಇದೆ. ರೆಸಾರ್ಟ್ ಪಾಲಿಟಿಕ್ಸ್. ಕತ್ತಿ ಮತ್ತು ಸವದಿ ಬಣಕ್ಕೆ ಪ್ರತಿಷ್ಠೆಯ ಕಣವಾಗಿರುವಂತಹ ಡಿಸಿಸಿ ಚುನಾವಣೆ. ಇನ್ನು
ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಜಿದ್ದಿನ ಕದನ ಏರ್ಪಟ್ಟಿದೆ. 7 ಕ್ಷೇತ್ರಗಳ ಪಾರುಪತ್ಯಕ್ಕೆ ಅತಿರಥರ ಮೆಗಾ ಫೈಟ್ ಶುರುವಾಗಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. 7 ಕ್ಷೇತ್ರಗಳ ಗೆಲುವಿಗಾಗಿ ಪಿಕೆಪಿಎಸ್ ನಿರ್ದೇಶಕರ ಓಲೈಕೆ ಶುರುವಾಗುತ್ತೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ ನಿರ್ದೇಶಕರು ಎಲ್ಲರೂ ಕೂಡ ರೆಸಾರ್ಟ್ ಶಿಫ್ಟ್ ಆಗ್ತಿದ್ದಾರೆ. ಎಲ್ಲ ನಿರ್ದೇಶಕರಿಗೆ ಗೋವಾ, ಮಹಾರಾಷ್ಟ್ರ ಪ್ರವಾಸ. 2 ಲಕ್ಸುರಿ ವಾಹನಗಳು ಸಿದ್ಧಗೊಂಡಿದೆ. 19ನೇ ತಾರೀಕು ನಡೆಯಲಿರುವಂತಹ ಮತದಾನಕ್ಕೆ ಇವರೆಲ್ಲರೂ ನೇರವಾಗಿ ಹಾಜರಾಗ್ತಾರೆ. ಅಡ್ಡ ಮತದಾನ ತಡೆಯುವ ಸಲುವಾಗಿ ನಿರ್ದೇಶಕರಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆ. ಆಪರೇಷನ್ ತಡೆಯುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ನ ರಣತಂತ್ರ ಇದೆ. ರೆಸಾರ್ಟ್ ಪಾಲಿಟಿಕ್ಸ್. ಕತ್ತಿ ಮತ್ತು ಸವದಿ ಬಣಕ್ಕೆ ಪ್ರತಿಷ್ಠೆಯ ಕಣವಾಗಿರುವಂತಹ ಡಿಸಿಸಿ ಚುನಾವಣೆ. ಇನ್ನು ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಜಿದ್ದಿನ ಕದನ ಏರ್ಪಟ್ಟಿದೆ. 7 ಕ್ಷೇತ್ರಗಳ ಪಾರುಪತ್ಯಕ್ಕೆ ಅತಿರಥರ ಮೆಗಾ ಫೈಟ್ ಶುರುವಾಗಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. 7 ಕ್ಷೇತ್ರಗಳ ಗೆಲುವಿಗಾಗಿ ಪಿಕೆಪಿಎಸ್ ನಿರ್ದೇಶಕರ ಓಲೈಕೆ ಶುರುವಾಗುತ್ತೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ ನಿರ್ದೇಶಕರು ಎಲ್ಲರೂ ಕೂಡ ರೆಸಾರ್ಟ್ ಶಿಫ್ಟ್ ಆಗ್ತಿದ್ದಾರೆ. ಎಲ್ಲ ನಿರ್ದೇಶಕರಿಗೆ ಗೋವಾ, ಮಹಾರಾಷ್ಟ್ರ ಪ್ರವಾಸ. 2 ಲಕ್ಸುರಿ ವಾಹನಗಳು ಸಿದ್ಧಗೊಂಡಿದೆ. 19ನೇ ತಾರೀಕು ನಡೆಯಲಿರುವಂತಹ ಮತದಾನಕ್ಕೆ ಇವರೆಲ್ಲರೂ ನೇರವಾಗಿ ಹಾಜರಾಗ್ತಾರೆ. ಅಡ್ಡ ಮತದಾನ ತಡೆಯುವ ಸಲುವಾಗಿ ನಿರ್ದೇಶಕರಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆ. ಆಪರೇಷನ್ ತಡೆಯುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ನ ರಣತಂತ್ರ ಇದೆ. ರೆಸಾರ್ಟ್ ಪಾಲಿಟಿಕ್ಸ್. ಕತ್ತಿ ಮತ್ತು ಸವದಿ ಬಣಕ್ಕೆ ಪ್ರತಿಷ್ಠೆಯ ಕಣವಾಗಿರುವಂತಹ ಡಿಸಿಸಿ ಚುನಾವಣೆ. ಇನ್ನು ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ಜಿದ್ದಿನ ಕದನ ಏರ್ಪಟ್ಟಿದೆ. 7 ಕ್ಷೇತ್ರಗಳ ಪಾರುಪತ್ಯಕ್ಕೆ ಅತಿರಥರ ಮೆಗಾ ಫೈಟ್ ಶುರುವಾಗಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಸಹಕಾರಿ ಕ್ಷೇತ್ರಕ್ಕೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ರೆಸಾರ್ಟ್ ರಾಜಕೀಯ ಕಾಲಿಟ್ಟಿದೆ. 7 ಕ್ಷೇತ್ರಗಳ ಗೆಲುವಿಗಾಗಿ ಪಿಕೆಪಿಎಸ್ ನಿರ್ದೇಶಕರ ಓಲೈಕೆ ಶುರುವಾಗುತ್ತೆ. ನಿಪ್ಪಾಣಿ, ಹುಕ್ಕೇರಿ, ಅಥಣಿ, ರಾಯಭಾಗ, ರಾಮದುರ್ಗ, ಕಿತ್ತೂರು, ಬೈಲಹೊಂಗಲ ನಿರ್ದೇಶಕರು ಎಲ್ಲರೂ ಕೂಡ ರೆಸಾರ್ಟ್ ಶಿಫ್ಟ್ ಆಗ್ತಿದ್ದಾರೆ. ಎಲ್ಲ ನಿರ್ದೇಶಕರಿಗೆ ಗೋವಾ, ಮಹಾರಾಷ್ಟ್ರ ಪ್ರವಾಸ. 2 ಲಕ್ಸುರಿ ವಾಹನಗಳು ಸಿದ್ಧಗೊಂಡಿದೆ. 19ನೇ ತಾರೀಕು ನಡೆಯಲಿರುವಂತಹ ಮತದಾನಕ್ಕೆ ಇವರೆಲ್ಲರೂ ನೇರವಾಗಿ ಹಾಜರಾಗ್ತಾರೆ. ಅಡ್ಡ ಮತದಾನ ತಡೆಯುವ ಸಲುವಾಗಿ ನಿರ್ದೇಶಕರಿಗೆ ಪ್ರವಾಸ ಭಾಗ್ಯ ಸಿಕ್ಕಿದೆ. ಆಪರೇಷನ್ ತಡೆಯುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ನ ರಣತಂತ್ರ ಇದೆ. ರೆಸಾರ್ಟ್ ಪಾಲಿಟಿಕ್ಸ್. ಕತ್ತಿ ಮತ್ತು ಸವದಿ ಬಣಕ್ಕೆ ಪ್ರತಿಷ್ಠೆಯ ಕಣವಾಗಿರುವಂತಹ ಡಿಸಿಸಿ ಚುನಾವಣೆ. ಇನ್ನು